ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀಲಾ ನಂದೀಶ್ ಕನ್ನಡ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಬಂದ್ಬಿಟ್ಟು ಲಾಸ್ಟ್ ಸಂಡೇ ವ್ಲಾಗ್ ಆಗಿರುತ್ತೆ. ಮೆಂತ್ಯ ಮುದ್ದೆ ಮಾಡೋಣ ಅಂತ ಹೇಳಿ ಕಾಳನ್ನೆಲ್ಲ ಹಿಂದಿನ ರಾತ್ರಿನೇ ತೊಳೆದ್ಬಿಟ್ಟು ಒಣಗಾಕಿದ್ದೆ ನೆರಳಲ್ಲೇನೆ. ಸ್ವಲ್ಪ ನೀರೆಲ್ಲ ಒಣಗ್ಬಿಟ್ಟು ನೀರೆಲ್ಲ ಆರ್ಕೊಂಡು ಡ್ರೈ ಆಗಿತ್ತು. ಫುಲ್ ಹಿಟ್ ಮಾಡ್ಸೋಕ್ಕೆ ಚೆನ್ನಾಗಿ ಒಣಗಿರಬೇಕು. ಹಾಗಾಗಿ 1 ಅವರ್ ಬಿಸಿಲಲ್ಲಿ ಒಣಗಿಸೋಣ ಅಂತ ಹೇಳಿ ಟೆರೆಸಿಗೆ ತೊಗೊಂಡು ಹೋಗ್ತಾ ಇದ್ದೆ. ಇವತ್ತು ಸ್ವಲ್ಪ ಚೆನ್ನಾಗಿ ಬಿಸಿಲಿತ್ತು ಅಂತಾನೆ ಹೇಳ್ಬೋದು. ಇಲ್ಲಿ ನಾನು ರಗ್ನ ವಾಶ್ ಮಾಡೋಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ನಾನು ವಾಷಿಂಗ್ ಮಿಷಿನ್ ಟೆರೆಸಲ್ಲೇ ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು ಅದನ್ನು ಹಾರಕ್ಕೆ ಅಂತ ಹೇಳ್ಬಿಟ್ಟು ಒಣಗಾಕ್ತಾ ಇದ್ದೆ. ಲಾಸ್ಟ್ ನಾನು ಸ್ವಲ್ಪ ಗಿಡಗಳಿಗೆ ನೀರು ಹಾಕ್ತೀನಿ ಅಂತ ಹೇಳಿ ಪೈಪೆಲ್ಲ ಎತ್ಕೊಂಡು ಗಿಡಗಳಿಗೆ ನೀರು ಹಾಕೋಕ್ಕೆ ಅಂತ ಹೋಗ್ತಾ ಇದ್ಲು. ಈ ರಗ್ನ ನೀವೇನು ನೋಡ್ತಾ ಇದ್ದೀರಾ, ನಾನಿದು ಅಮೆಝಾನಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಯಾರಿಗಾರು ಬೇಕಿದ್ರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಇವತ್ತು ವೆದರ್ ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ನೋಡ್ಬೋದು. ಹಾಗಾಗಿನೇ ಒಂದು ಕ್ಲಿಪ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಯೂಶ್ವಲಿ ನಾನು ಸಾಟರ್ಡೆ ಸಂಡೇಸ್ ಮಾತ್ರನೇ ಉಪ್ಪಿಟ್ಟು, ಪರೋಟ ಇಲ್ಲ ಪೂರಿ ಈ ಥರ ತಿಂಡಿಗಳನ್ನ ಮಾಡ್ಕೊತೀನಿ. ಯಾಕೆ ಅಂದರೆ ಲಂಚ್ ಬಾಕ್ಸಿಗೆ ಇದೆಲ್ಲ ಕೊಟ್ಟು ಕಳ್ಸೋಕ್ಕಾಗಲ್ಲ, ಚೆನ್ನಾಗಿರಲ್ಲ, ಮೆತ್ತಗಾಗ್ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಪೂರಿ ಪರೋಟಾಸ್ ಎಲ್ಲ ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಲಾಸೆ ಇಷ್ಟಪಟ್ಕೊಂಡು ತಿಂತಾಳೆ. ಹಾಗಾಗಿ ಇವತ್ತು ನಾನು ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೆ. ಕೆಲವೊಂದು ಮಕ್ಕಳು ಉಪ್ಪಿಟ್ಟು ಇಷ್ಟಪಡಲ್ಲ, ಬಟ್ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಅಂದರೆ ಎಲ್ಲರಿಗೂ
ಪ್ರೀತಿ ಅಂತಲೇ ಹೇಳ್ಬೋದು. ನನಗೆ ಅಷ್ಟಕ್ಕಷ್ಟೇ, ಬಟ್ ತರಕಾರಿ ಹಾಕಿದ್ರೆ ತಿಂತೀನಿ. ಹಾಗೆ ಇಲ್ಲಿ ನಾನು ಸಿರಿ ಕೂಡ ಅವಳದು ಊಟ ರೆಡಿ ಮಾಡ್ತಾ ಇದ್ದೆ. ಇಲ್ಲಿ ಸ್ವಲ್ಪ ರೈಸ್ ಹಾಕಿ ಅದಕ್ಕೆ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಸ್ವಲ್ಪ ಬೀಟ್ರೋಟು, ಕ್ಯಾರೆಟು ಮತ್ತು ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ತೆಳುಗೆ ಹಾಗಂಗೆ ಕುಕ್ಕರಲ್ಲಿ ಒಂದು 4-5 ವಿಷಲ್ನ ಕೂಗಿಸ್ಕೊತೀನಿ. ಅದು ಚೆನ್ನಾಗಿ ಬೆಂದಮೇಲೆ ಸ್ಮ್ಯಾಶ್ ಮಾಡಿಬಿಟ್ಟು ಹಾಗೆ ಹಾಕಿದ್ರೂ ತಿನ್ಕೊತಾಳೆ. ಇಲ್ಲ ಅಂತಂದರೆ ಸ್ವಲ್ಪ ನಾನು ಮೊಸರು ಮಿಕ್ಸ್ ಮಾಡಿ ಕೂಡ ಹಾಕ್ತೀನಿ. ತುಂಬ ಇಷ್ಟಪಟ್ಟು ತಿಂತಾಳೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ರೆಡಿಯಾಗಿ ಆಚೆ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ನಾನು ಲಾಸ್ಯ ಹೋಗ್ತಾ ಇದ್ವಿ. ಅವ್ರ ಪಪ್ಪ ಇಲ್ಲ, ಇವತ್ತು ಶೂಟಿಂಗ್ ಹೋಗಿದ್ದಾರೆ. ನೀವು ನನ್ನ ಇನ್ಸ್ಟಾಗ್ರಾಮ್ ಇಲ್ಲ ಲಾಸ್ಯನ ಇನ್ಸ್ಟಾಗ್ರಾಮ್ ಐ ಡಿ ಏನಾದರೂ ಫಾಲೋ ಮಾಡ್ತಾ ಇದ್ರೆ ನಾನು ರೀಸೆಂಟಾಗಿ ಹಾಕಿದ್ದೆ. ಲಾಸ್ಯ ಸ್ಕೇಟಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದಾಳೆ. ಹಾಗಾಗಿ ಅವಳದು ಸ್ಕೇಟ್ಸ್ ಏನಿತ್ತು ಅದನ್ನು ಕ್ಯಾನ್ವಾಸ್ ಶೂಸ್ ಅಟ್ಯಾಚ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಅದನ್ನು ಇವತ್ತು ಕಲೆಕ್ಟ್ ಮಾಡಬೇಕಿತ್ತು. ಸೊ ನೆಕ್ಸ್ಟ್ ವೀಕ್ ಬಂದು ಅವಳದು ಕಾಂಪಿಟೇಷನ್ ನಡೀತಾ ಇದೆ. ಸೊ ಬಿಗಿನರ್ಸ್ ಲೆವೆಲಿಂದ ಕಾಂಪಿಟೇಷನ್ ನಡೀತಾ ಇದೆ. ಅವಳನ್ನು ಸದ್ಯಕ್ಕೆ ನಾವು ಬಿಗಿನರ್ಸ್ ಇದು ಕಾಂಪಿಟೇಷನ್ ಅಟೆಂಡ್ ಮಾಡ್ತಾ ಇದ್ದಾಳೆ. ಸೊ ಟೆನಾಸಿಟಿಲಿ ಅಟೆಂಡ್ ಮಾಡ್ತಾ ಇರೋದ್ರಿಂದ ಶೂಸ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಿದ್ವಿ. ನೀವು ಬಗ್ಲುಗುಂಟೆಯಲ್ಲಿ ನೋಡಿದರೆ, ಬಗ್ಲುಗುಂಟೆ ಮೇನ್ ರೋಡ್ ಏನಿದೆ ಅಲ್ಲಿ ಎಫ್ಲೈನ್ ಸ್ಪೋರ್ಟ್ಸ್ ಅಂತ ಇದೆ. ಅಲ್ಲಿ ನಿಮಗೆ ಸ್ಪೋರ್ಟ್ಸಿಗೆ ಬೇಕಾಗಿರೋ ಅಂಥ ಎಲ್ಲ ಐಟಮ್ಸು ಕೂಡ ಇಲ್ಲಿ ಸಿಗುತ್ತೆ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಶೂಸ್ ಕೂಡ ರೆಡಿಯಾಗಿತ್ತು. ಸೊ ಅಲ್ಲಿಂದ ಅವಳದು ಶೂಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹೊರಟ್ವಿ. ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಕೆಲವೊಂದು ಮನೆಗೆ ಬೇಕಿರೋ ಅಂಥ ಐಟಮ್ಸ್ ಬೇಕಿತ್ತು ಅಂತ ಹೇಳಿ ಬರ್ತಾ ಹಾಗೆ ಇಲ್ಲಿ ಶಾಪಿಂಗ್ ಮಾಲ್ಗೆ ಹೋಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಹೋದ್ವಿ. Mama, some stranger just told hi in the camera. ಲಾಸ್ಟಿಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಬ ಅಂತ ಹೇಳಿ ಫೋನ್ನ ಅವಳ ಹತ್ರ ಕೊಟ್ಟಿದ್ದೆ. ವಿಡಿಯೋ ರೆಕಾರ್ಡ್ ಮಾಡ್ಕೊಂಬರ್ಬೇಕಾದ್ರೆ ಯಾರೋ ಗೊತ್ತಿಲ್ಲ ಅನ್ನೋನ್ ಪರ್ಸನ್ ಹಾಯ್ ಅಂತ ಹೇಳಿ ಮಾಡ್ತಿದ್ರು ಅಂತೇಳಿ ಅದನ್ನೇ ಹೇಳ್ತಾ ಇದ್ಲು ಅವಳು. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ಯು ಆಲ್ ಲೈಕ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.